ಎಸ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಬಳಿ ಇದೆ ಇವತ್ತು ಒಂದು ಜಿಬ್ರಾನಿಕ್ ಕಂಪ್ನಿ ಕಡೆಯಿಂದ ಒಂದು ಕೀಬೋರ್ಡ್ ಇದೆ. ಸೊ ಈ ಒಂದು ಕೀಬೋರ್ಡ್ನ ಹೆಂಗೆಲ್ಲ ಬಿಲ್ಡ್ ಕ್ವಾಲಿಟಿ ಇದೆ ಮತ್ತು ಏನೆಲ್ಲ ಇದೆ ಅಂತಂದ್ಬಿಟ್ಟು ನಾವು ಚೆಕ್ ಮಾಡೋಣಂತೆ. ಅದು ನಾನು ಅಮೆಝಾನಲ್ಲಿ 280 ರುಪೀಸ್ಗೆ ಈ ಒಂದು ಈ ಕೀಬೋರ್ಡ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ನೋಡೋಣ ಈ ಒಂದು ಬಿಲ್ಡ್ ಕ್ವಾಲಿಟಿ ಎಲ್ಲ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅಂತಂದ್ಬಿಟ್ಟು. ಈ 280 ರುಪೀಸ್ಗೆ ಒಂದು ಒಳ್ಳೆ ಕ್ವಾಲಿಟಿ ಒಂದು ಕೀಬೋರ್ಡ್ ಸಿಗಬಹುದಾ ಅಂತ ನನ್ನ ಎಕ್ಸೆಪ್ಟೇಷನ್ ಇದೆ ಅದು ಅಮೆಝಾನಲ್ಲಿ. ಸೊ ನೋಡೋಣ ಅಮೆಝಾನಲ್ಲಿ ಈ ಒಂದು ಸಿಕ್ಕರು ಕೂಡ ಸಿಗಬಹುದು, ನೋಡೋಣಂತೆ. ಈ ಒಂದು ಬಾಕ್ಸ್ನ ನಾನು ಫಸ್ಟ್ ಅನ್ಬಾಕ್ಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇವಾಗ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೋಬಹುದು. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ. ಸೊ ಅದಕ್ಕಿಂತ ಮುಂಚೆ ಈ ಒಂದು ಬಾಕ್ಸ್ನ ನಾವೀಗ ಅನ್ಬಾಕ್ಸ್ ಮಾಡೋಣಂತೆ. ಸೊ ಈ ಒಂದು ಚಾಕುಗಳ ಮೂಲಕ ನಾವು ಅನ್ಬಾಕ್ಸ್ ಮಾಡೋಣ. ಸೊ ನೋಡೋಕ್ಕೆ ಈ ರೀತಿ ಪ್ಯಾಕೇಜ್ ನೋಡ್ತಾ ಇದ್ದೀವಿ. ಈ ಪ್ಯಾಕೇಜಲ್ಲಿ ತುಂಬ ದೊಡ್ಡ ಪ್ಯಾಕೇಜ್ ಇದೆ. ಸೊ ಪ್ಯಾಕನ್ನು ಅನ್ಸೋಲ್ ಮಾಡೋಣಂತೆ. ಪ್ಯಾಕ್ನ ಬಿಸ್ತಾ ಇದ್ದೀನಿ. ಎಸ್ ಓ ಮೈ ಗಾಡ್, ಏನು ರ್ಯಾಪರ್ದೆಲ್ಲ ಕೈಗೆ ಅಂಟ್ಕೊಳ್ತಾ ಇದೆ ಗಮ್ಮು. ಓ ಮೈ ಗಾಡ್, ಈ ಒಂದು ದೊಡ್ಡ ಪ್ಯಾಕ್ನ ಕೊಟ್ಟಿರ್ತಾ ಇದ್ದಾರೆ. ಸೊ ನೋಡೋಕ್ಕೆ ಇಲ್ಲಿ Amazon.in ಅಂತ ನೋಡ್ತಾ ಇದ್ದೀವಿ. ಅಮೆಝಾನ್ ಕಡೆಯಿಂದ ನಾವು ತರಿಸ್ಕೊಂಡಿರ್ತಕ್ಕಂಥದ್ದು. ಸೊ ಈ ಒಂದು ಬಾಕ್ಸಲ್ಲಿ ತೆಗೆದ ತಕ್ಷಣ ಸೀದಾ ನಮಗೆ ಮತ್ತೆ ಒಂದು ಕೀಬೋರ್ಡ್ ಬಾಕ್ಸ್. ಸೊ ಒಳಗಡೆ ಏನಿಲ್ಲ. ಸೊ ಈ ಒಂದು ಸೈಡ್ ಇಡೋಣ. ಸೊ ನೋಡೋಕ್ಕೆ ಬಾಕ್ಸ್ ನಮಗೆ ನೀಟ್ ಕಂಡೀಷನ್ ಕಾಣ್ತಾ ಇದೆ. ಇಲ್ಲಿ ಬಾಕ್ಸ್ ಮೇಲೆ ಜಿಬ್ರಾನಿಕ್ಸ್ ಒಂದು ಲೋಗೋ ಕಾಣ್ತಾ ಇದೆ. ಆ್ಯಂಡ್ ಕೀಬೋರ್ಡ್ ಕೀ 24 ಅಂತ ನೋಡ್ತಾ ಇದ್ದೀವಿ. ಮತ್ತು ಅದನ್ನು ಬಿಟ್ರಪ್ಪ ಅಂತಂದರೆ ಇಲ್ಲಿ ನಮ್ಮ ಒಂದು ಕೀಬೋರ್ಡ್ನ ಒಂದು ಪಿಕ್ಚರ್ ನೋಡ್ತಾ ಇದ್ದೀವಿ. ಇನ್ನು ಬ್ಯಾಕ್ ಸೈಡಲ್ಲಿ ಕೂಡ ಸೇಮ್ ನಾವು ಇದೊಂದು ಕೀಬೋರ್ಡ್ನ ಈ ಸ್ಪೆಸಿಫಿಕೇಷನ್ಸ್ ಆಗಿರ್ಬೋದು, ಮತ್ತು ಈ ಒಂದು ಫೋನ್ನ ಈ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ರಿತಿಕ್ ರೋಷನ್ ಅವರ ಒಂದು ಫೋಟೋಸ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ. ಸೊ ನೋಡ್ಕೋಬೋದು, ರಿತಿಕ್ ರೋಷನ್ ಅವರ ಒಂದು ಬ್ರ್ಯಾಂಡ್ ಅಂಬಾಸಿಡರ್ನ ಒಂದು ಪೋಸ್ಟರ್ ಕಾಣ್ತಾ ಇದೆ. ಸೊ ಇದು ಒಂದು ಪೋಸ್ಟರ್ ಅಂತ ಹೇಳ್ಬೋದು. ಸೊ ಈ ಒಂದು ಈ ಬಾಕ್ಸ್ ಒಳಗಡೆ ಏನೆಲ್ಲ ಇದೆ ಅಂತಂದ್ಬಿಟ್ಟು ನಾವು ಚೆಕ್ ಮಾಡೋಣಂತೆ. ಸೊ ಕೀಬೋರ್ಡ್ ಅಷ್ಟೇ ಇದೆಯಾ ಮತ್ತು ಇನ್ನೇನಾದರೂ ಮ್ಯಾನ್ಯಲ್ ಏನಾದರೂ ಕೊಟ್ಟವರ ಅಂತ ನೋಡೋಣಂತೆ. ಸೊ ಈ ಒಂದು ಬಾಕ್ಸ್ ಓಪನ್ ಮಾಡೋಣ. ಸೊ ಸೀದಾ ಈ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಸೀದಾ ನಮಗೆ ಮತ್ತೆ ಒಂದು ಡೈರೆಕ್ಟಾಗಿ ಕೀಬೋರ್ಡ್ ನೋಡೋಕ್ಕೆ ಸಿಗುತ್ತೆ. ಈ ಒಂದು ಕೀಬೋರ್ಡ್ನ ಬಗ್ಗೆ ಮಾತಾಡೋಣಂತೆ. ಅದಕ್ಕಿಂತ ಮುಂಚೆ ಈ ಬಾಕ್ಸ್ನ ಸರಿ ಹಾಕೋಣ. ಓಕೆ, ಈ ವಾವ್, ನನಗೆ ಈ ಕೇಬಲ್ ಅಂತೂ ಬಿಲ್ಡ್ ಕ್ವಾಲಿಟಿ ಸೂಪರ್ ಅನ್ನಿಸ್ತು. ಈ ಬಿಲ್ಡ್ ಕ್ವಾಲಿಟಿ ಅಂತೂ ನಿಜವಾಗ್ಲೂ ಬೆಂಕಿ ಬಿಲ್ಡ್ ಅಂತ ಹೇಳ್ಬೋದು. ಈ ಕ್ವಾಲಿಟಿ ಅಂತೂ ಸಾಕಾಗಿ ಮಾಡೋರು ಅಂತ ಹೇಳ್ಬೋದು. ಸೊ ನಾನು ಫಸ್ಟ್ ಒಂದು ಕೀಬೋರ್ಡ್ ಎಲ್ಲ ಸ್ಕ್ವೇರ್ ಟೈಪ್ ಇತ್ತು, ಇದೆಲ್ಲ ರೌಂಡ್ ಇದೆ. ಸೊ ಸ್ಮೂತ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಸೊ ಪ್ರೆಸ್ಸಿಂಗ್ ಬಟನ್ಸ್ ಎಲ್ಲ ಸ್ಮೂತ್ ಎಕ್ಸ್ಪೀರಿಯನ್ಸ್ ಇದೆ. ಓಕೆ ಚೆನ್ನಾಗಿದೆ. ಇದೆಲ್ಲ ಪ್ರೆಸ್ ಮಾಡೋಕ್ಕೆಲ್ಲ ಸಕ್ಕತ್ತಾಗಿ ಅನಿಸ್ತಾ ಇದೆ. ಬಟ್ ಬಟನ್ಸ್ ಎಲ್ಲ ಸಿಕ್ಕಾಬಿಟ್ಟೆ ಹಾರ್ಡ್ ಇದೆ. ಬಟ್ ಹಾಗಂತ ಸ್ಮೂತ್ ಫೀಲ್ ಬರುತ್ತೆ ನಮಗೆ ಈ ಪ್ರೆಸ್ ಮಾಡ್ತಿರ್ಬೇಕಾದ್ರೆ. ಬಟನ್ಸ್ ಮಾತ್ರ ಸಖತ್ ಹೆವಿ ಹಾರ್ಡ್ ಇದ್ದಾವೆ. ಬಿಲ್ಡ್ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ನನಗೆ ಈ ಕೇಬಲ್ ಅಂತೂ ಸಖತ್ತಾಗಿ ಹಿಡಿಸ್ತು. ಆ್ಯಂಡ್ ಇಲ್ಲಿ ಒಂದು ನಮಗೆ ಫಂಕ್ಷನ್ ಕೀಸ್ನೆಲ್ಲ ನೋಡ್ಕೋಬೋದು ಫಸ್ಟ್ ಕಡೆ ಎಲ್ಲ. ಆಮೇಲೆ ಈ ಒಂದು ಈ ಒಂದು ಬಾಕ್ಸ್ ಕೀಬೋರ್ಡ್ನ ಬ್ಯಾಕ್ ಸೈಡಲ್ಲಿ ಬಂದ್ರಪ್ಪ ಅಂದ್ರೆ ಸೇಮ್ ಅದೇ ನಾವು ಜಿಬ್ರಾನಿಕ್ ಲೋಗೋ ಸಮೇತ ಇಲ್ಲಿ ಕೀಬೋರ್ಡ್ ಕೀ 24 ಅಂತ ನೋಡ್ತಾ ಇದ್ದೀವಿ. ಇನ್ನು ಬಿಟ್ಟರೆ ಈ ಎರಡು ನಮಗೆ ಕೀಸ್ಗಳು ನೋಡ್ಕೊಂಡಾಗ ಇವು ಎರಡು ಕೂಡ ಜಸ್ಟ್ ನಮಗೆ ಈ ರೀತಿ ಕೀಬೋರ್ಡ್ನ ಇಟ್ಕೊಳ್ಳೋಕ್ಕೆ ಆ್ಯಂಗಲ್ ಮೂಲಕ ಈ ಒಂದೆರಡು ಕ್ಲಿಪ್ಸ್ನ ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ಇದು ಲುಕ್, ಡಿಸೈನ್, ಬಿಲ್ಡ್ ಕ್ವಾಲಿಟಿ ನೋಡಿದಾಗ ಈ ಪ್ರೈಸ್ಗೆ ಇದೊಂದು ಬೆಸ್ಟ್ ಕ್ವಾಲಿಟಿ ಮತ್ತು ಒಂದು ಬೆಸ್ಟ್ ಕೀಬೋರ್ಡ್ ಅಂತ ಕೂಡ ಕರಿಬಹುದು. ಈ ಪ್ರೈಸ್ಗೆ ಇದಕ್ಕಿಂತ ಒಳ್ಳೆ ಎಕ್ಸೆಪ್ಟೇಷನ್ಸ್ ನಾನು ಏನು ಇಟ್ಕೊಂಡಿಲ್ಲ. ಇದಕ್ಕಿಂತ ಒಳ್ಳೆ ಮಾರ್ಕೆಟಲ್ಲಿ ಸಿಗ್ತವೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಇಷ್ಟೊಂದು ಬಿಲ್ಡ್ ಕ್ವಾಲಿಟಿ ಸಿಗುತ್ತೆ ಇಲ್ಲ ನನಗೆ ಗೊತ್ತಿಲ್ಲ. ನಾನು ಇದಕ್ಕಿಂತ ಮುಂಚೆ ಒಂದು ಕೀಬೋರ್ಡ್ ಇತ್ತು. ಬಟ್ ಆ ಕೀಬೋರ್ಡ್ನ ಇದರಷ್ಟು ಹೆವಿ ಇರಲಿಲ್ಲ, ಲೆವೆಲಿಗಿತ್ತು. ಬಟ್ ವರ್ಕ್ ಆಗ್ತಾಯಿತ್ತು, ನನ್ನ ಕೆಲಸಗಳು ಆಗ್ತಾಯಿದ್ವು. ಬಟ್ ಇಷ್ಟೊಂದು ಹೆವಿ ಬಿಲ್ಡ್ ಕ್ವಾಲಿಟಿನ ನಾನು ಆ ಒಂದು ಕೀಬೋರ್ಡಲ್ಲಿ ಕಾಣಲಿಲ್ಲ. ಹೆವಿ ಈ ರೀತಿ ಎಲ್ಲ ನಾವು ಪ್ರೆಸ್ ಮಾಡಿದರೆ ಬೆಂಡ್ ಆಗ್ತಾಯಿತ್ತು. ಫುಲ್ಲು ಈ ರೀತಿ ಹತ್ತಿಗಿದ್ರೆ ಆ್ಯಂಡ್ ಈ ರೀತಿ ಕೂಡ ಪ್ರೆಸ್ ಮಾಡಿದ್ರೆ ಅದು ಬೆಂಡ್ ಆಗ್ತಾಯಿತ್ತು. ಸೊ ಅಷ್ಟೊಂದು ಲೋ ಕ್ವಾಲಿಟಿಯ ಮಟೀರಿಯಲ್ ಆದಾಗಿತ್ತು. ಸೊ ಯಾಕಂದರೆ ನಾವೆಲ್ಲ ಸಿಸ್ಟಮ್ ಸ್ಟಾರ್ಟಿಂಗಲ್ಲಿ ತೊಗೊಂಡಾಗ ಎಲ್ಲ ಕೀಬೋರ್ಡ್ ಅಂತವೇ ಕೊಡ್ತಾರೆ. ಬಟ್ ಈ ಕೀಬೋರ್ಡ್ ಮಾತ್ರ ನಂಬರ್ 1 ಕೀಬೋರ್ಡ್ ಇದೆ. ನಂಬರ್ 1 ಅನ್ನೋದಕ್ಕಿಂತ ಈ ಒಂದು ಯೂಸರ್ಸ್ಗೆ, ಬೇಸಿಕ್ ಯೂಸರ್ಸ್ಗೆಲ್ಲ ಈ ಒಂದು ಕೀಬೋರ್ಡ್ ಆರಾಮಾಗಿ ಯೂಸ್ ಮಾಡೋದು. ಇನ್ನು ಯಾವುದೇ ರೀತಿ ಬ್ಯಾಕ್ ಲೈಟ್ ಈ ಒಂದು ಕೀಬೋರ್ಡಲ್ಲಿ ನಾವು ನೋಡ್ತಾ ಇಲ್ಲ. ಇನ್ನು ಬಿಟ್ರಪ್ಪ ಅಂತಂದರೆ ಈ ಫಂಕ್ಷನ್ ಕೀಸ್ ಆಗಿರ್ಬೋದು, ಕಂಟ್ರೋಲ್ ಆಗಿರ್ಬೋದು, ಪ್ರತಿಯೊಂದು ಬಟನ್ಸ್ ಕೂಡ ನಮ್ಗೆ ಯೂಸ್ ಮಾಡೋಕ್ಕೆ ಸಖತ್ ಕಂಫರ್ಟೇಬಲ್ ಆಗಿ ನಮಗೆ ಈ ಒಂದು ಬಟನ್ಸ್ನ ಪ್ರೆಸ್ ಮಾಡೋಕ್ಕಾಗಿತ್ತು. ಪ್ರತಿಯೊಂದು ಕೂಡ ಕಂಫರ್ಟೇಬಲ್ ಇದೆ ಅಂತ ಹೇಳ್ಬೋದು. ಸೊ ಈ ಕೀಬೋರ್ಡ್ ನಿಮಗೆ ಏನು ಅನಿಸ್ತು ಅನ್ನೋದು ಗೊತ್ತಿಲ್ಲ. ಬಟ್ ಈ ಕೀಬೋರ್ಡ್ ನಿಮಗೆ ಒಂದು ವೆಲ್ ಅನಿಸ್ತು ಅನ್ನೋಂಗಿತ್ತು ಅಂದರೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ಅಮೆಝಾನಲ್ಲಿ ನಿಮಗೆ ಈ ಕೀಬೋರ್ಡ್ ಅವೈಲೇಬಲ್ ಇದೆ.
280 ರುಪೀಸ್ಗೆ ಈ ಒಂದು ಕೀಬೋರ್ಡ್ನ ಬೆಲೆ ಆಯಿತು ನನಗೆ ಸಿಕ್ತು. ಬಟ್ ನಿಮ್ಗೆ ಏನಾದರೂ ಬೇಕಿತ್ತು ಅಂತಂದರೆ ಈ ಕೀಬೋರ್ಡ್ನ ನೀವು ತರಿಸ್ಕೋಬೋದು. ನನಗೆ ಮಾತ್ರ ಈ ಸಖತ್ ಹಿಡಿಸ್ತು. ಬಟ್ ನಿಮ್ಗೆ ಏನಾದರೂ ಬೇಕಿತ್ತು ಅಂತಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು 280 ರುಪೀಸ್ಗೆ. ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಿ ಯು ಇನ್ ದ ನೆಕ್ಸ್ಟ್ ಟೈಮ್ ಗೈಸ್. ನಮಸ್ಕಾರ.